ಯಾರು ಖುಷಿ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತೀರಿ ನಾಷ್ಟ ಸಿಗುತ್ತೆ ಸಸ್ತ ರೇಟ್ನಾಗ ಬಂದು ತೊಗೊಂಡವ್ರಿ. ಕಮ್ಮಿ ರೇಟ್ನಾಗ ಹೊಟ್ಟೆ ತುಂಬ ನಾಷ್ಟ ಸಿಗುತ್ತೆ. ಕಮ್ಮಿ ರೇಟ್ನಾಗ ಸಿಗುತ್ತೆ ನೋಡಿ ಹೊಟ್ಟೆ ತುಂಬ ನಾಷ್ಟ ಬಂದು ತೊಗೊಂಡವ್ರಿ. ಏನೇನು ನಾಷ್ಟ ಐತೆ ಹೇಳಪ್ಪ ನಿಮ್ಮ ಹೋಟ್ಲದಾಗ? ಪಡ್ಡು ದ್ವಾಸೆ ಇದ್ದೇ ಇರ್ತಾವ್ರಿ ಕಂಟಿನ್ಯೂ. ನಾಳೆ ಪಲಾವ್ ಮಾಡ್ಬೇಕಂತ ಮಾಡೀನಿ. ನಾಳೆ ಏನೇನು ಇರ್ತಪ್ಪ ಅಂತಂದ್ರೆ ಪಡ್ಡು ದ್ವಾಸೆ ವಡಾ ಪಲಾವ್ ಇಷ್ಟು ಇರ್ತೈತೆ ನೋಡ್ರಿ. ಓಕೆ ಮಮ್ಮಿ ಉಪ್ಪಿಟ್ಟು ಮಾಡಕತ್ತೇನ? ಉಪ್ಪಿಟ್ಟು ಮಾಡಾಕತ್ತೀನಿ ನೋಡಪ್ಪಾಜಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಾಗ ಏನು ನಡೀತು ಅಂತ ನೋಡೋಣ. ಘಾಟದಾಗ ಆಗೈತಿ ಅದು. ನಮ್ಮ ಯಜಮಾನ್ರಿಗೆ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬಂದ್ರು ನಮ್ಮ ಯಜಮಾನ್ರು. ಹೌದು, ಅದು ಏನೇನು ಟಾನಿಕ್ ಇದು ಗುಳಿಗೆ ಸೂಜಿ ಅದನ್ನೆಲ್ಲ ಮಾಡ್ಯಾರ್ರಿ. ಸ್ವಲ್ಪ ಅವ್ರಿಗೆ ನಾಷ್ಟ ಮಾಡ್ಕೊಡಕತ್ತೀನಿ. ಮೆತ್ತಗ ಉಪ್ಪಿಟ್ಟು ಮಾಡ್ಬೇಕಂತ್ರಿ ಅವ್ರಿಗೆ. ಪಡ್ಡವು ಇದ್ವು ಅಲ್ಲೇ ನಾನು ಸ್ವಲ್ಪ ಚಂದಾಗಿರ್ಕನ್ನ ಇದಕ್ಕೆ ಸರಿ ಹಿಂಗೆ ನೋಡ್ಬೇಕಾಗತ್ತೆ. ನಾನು ಪಡ್ಡವು ಇದ್ದು ರೀ ವಡಾವು ಅವ್ನ ಹಾಕಿ ಕೊಟ್ಬಿಡು ನಾಷ್ಟ ಮಾಡ್ತು ನಾನು ಅಂತಂದ್ರೆ ಇಟ್ಟು ನಿತ್ರಿ ಬಿಸಿ ಹಾಕಿ ಕೊಡ್ತೀನಿ, ಹಾಕಿ ಕೊಟ್ಬಿಡು ಮಾಡ್ತು ನಾನು ನಾಷ್ಟ ಅಂತಂದ್ರೆ ನಾನು ಉಪ್ಪಿಟ್ಟು ಮಾಡಿದ್ರೆ ಅದ್ಬಿಡು ಒಂದು ಸ್ವಲ್ಪ ಅಂತಂದು ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಮೆತ್ತಗ ಮಾಡಾಕತ್ತೀನಿ. ನೋಡ್ರಿ ಈಗ ಮಸ್ತ್ ಉಪ್ಪಿಟ್ಟು ಮೆತ್ತಗ ರೇ ಬಾಯ್ ಮೆತ್ತಗಾಗೈತೆ ನೋಡ್ರಿ ಉಪ್ಪಿಟ್ಟು. ನೋಡ್ರಿ ಬಂದ್ರು ನೋಡ್ರಿ ನಮ್ಮ ಯಜಮಾನ್ರು. ತಡಿ ಟೊಮ್ಯಾಟೋಕ್ಕ ನೋಡ್ರಿ ಕಾಲು ಹೆಂಗೈತೆ ನಮ್ಮ ಯಜಮಾನ್ರ ಕಾಲು ಅಂತ ಕರೆಕ್ಟ್ ಆಯ್ತು ತೋರಿಸ್ಬಿಟ್ಟ. ಗುಳಿಗೆ ಚೂಜಿ ಮಾಡ್ಯಾರ್ರಿ, ಒಂದು ತಿಂಗಳು ಗುಳಿ ಕೊಟ್ಟಾರ ಆರಾಮಾಗತ್ತಂತ ಹೇಳ. ಆಮೇಲೆ ಹೇಳಂತಂತ ತಡಿ ಅಷ್ಟು ಅಂತ ಬಟ್ಟಿ ನಾಷ್ಟ ಹಾಕ್ಯಂಡು ನೋಡ್ರಿ. ಮನುಷ್ಯ ನೋಡ್ರಿ ಹೆಂಗಾಗ್ಬಿಟ್ಟಾನ, ಹೆಂಗಿದ್ದತ್ ಹೆಂಗಾಗ್ಬಿಟ್ಟಾನ ನೋಡ್ರಿ. ಅತ್ತೆ ಯಾವದಕ್ಕೂ ಅಂಜಂಗಿಲ್ರಿ. ಒಟ್ಟ ನೆಗಡಿ ಚಲೋ ಮಾಡಿಲ್ಲ ಮಾಡೀನಿ. ನೆಗಡಿ ಕೆಮ್ಮಿಗೆ ಈ ಥರದ್ದು ಜಡ್ಡಿ ಒಟ್ಟ ಅಂಜಂಗಿಲ್ರಿ. ಆದ್ರೆ ಈ ಕಾಲಿಗೆ ಪೂರ ಅಳ್ಳೋಗ್ಬಿಟ್ಟಾನ್ರಿ. ಒಂಥರ ಸ್ವಲ್ಪ ಈಗ ಹೆಂಗ ಅನ್ಸಕತ್ತೀನಿ. ನಾಷ್ಟ ಮಾಡಿ ಹೇಳಂತಂತ ಮಸ್ತ್ ಉಪ್ಪಿಟ್ಟು ನೋಡ್ರಿ. ಚಲೋ ಮಾಡಿದೆ. ತುಪ್ಪ ಹಾಕಕತ್ತಿ ನೋಡ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಗಟ್ಟಿ ಅನ್ಸುತ್ತ. ಕಡಲೆ ಪುಡಿ, ಚಟ್ನಿ, ಉಪ್ಪಿಟ್ಟು ಸೈಡ್ ಹಾಕಿನ ನಾಷ್ಟ ಮಾಡಕ್ ಬರಲ್ಲ. ಬಟಾಣಿ ತಿನ್ನಕತ್ತೇನು ಬಟ್ಟೆಗೆ ಅದು ಬಿಟ್ಟು ಹಂಗಂದು ಕೊಡ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಈಗ ನೋಡ್ರಿ ಬಟ್ಟೆ ಒಗ್ಯಾಕ ಕುಂತೀನಿ. ಬಟ್ಟೆ ಒಂದು ಸ್ವಲ್ಪ ಅಷ್ಟ ಇದ್ದು ರೀ. ನಮ್ಮ ಅಪ್ಪಾಜಿಯರು ಈಗ ಬಂದರು ದವಾಖಾನೆಯಲ್ಲಿದ್ದ. ನಮ್ಮ ಒಮ್ಮೆಯಾರು ಅಡುಗೆ ಮಾಡಿಕೊಟ್ಟಾರ ನಮ್ಮ ಅಪ್ಪಾಜಿಯರಿಗೆ ಉಪ್ಪಿಟ್ಟು. ಈಗ ಸ್ವಲ್ಪ ಬಟ್ಟೆ ಇದ್ದು ರೀ. ನಾ ಸ್ಕೂಲಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಟ್ಟೆ ಒಗ್ಯಾಕ ಕುಂತೀನಿ ನೋಡ್ರಿ. ನಮ್ಮ ಅಕ್ಕ ಇನ್ನೂ ಬಂದಿಲ್ರಿ. ನಮ್ಮ ತಮ್ಮ ನಾನು ನಾಷ್ಟ ಬಂದೀನಿ ನೋಡ್ರಿ. ಸ್ವಲ್ಪ ಬಟ್ಟೆ ಇದ್ದೀರಿ. ನಮ್ಮ ಒಮ್ಮೆಯಾರು ಒಗಿತೀನಿ ಅಂದ್ರೆ ನಾನು ಬೇಡ ನಾನು ಒಗಿತೀನಿ ಅಂತಂದು ಈಗ ನಾ ಬಟ್ಟೆ ಒಗ್ಯಾಕ್ತೀನಿ ನೋಡ್ರಿ. ನಮ್ಮ ಅಪ್ಪಾಜಿಯಾರು ನಮ್ಮ ಮಮ್ಮಿಗೆ ನಮ್ಮ ಅಪ್ಪಾಜಿಯಾರಿಗೆ ನಮ್ಮ ಮಮ್ಮಿ ಅಡುಗೆ ಊಟ ಕೊಡಕ್ಕೆ ಕುಂತಾರೆ ನೋಡ್ರಿ. ಬಾಯ್ ರೀ ಎಲ್ಲರೂ. ಹುಡ್ರು ಆಟ ಆಡಕತ್ತೀವಿ.
ನಮ್ಮ ಅಕ್ಕನ ಬಂದಿಲ್ರಿ ಒಳಗೊಂಬರ್ ಮಮ್ಮಿ ಈಗೇನು ಅಡುಗೆ ಮಾಡಕ್ ಕುಂತೀರಿ? ಅಲಸಂದಿ ಕಾಳು ಪಲ್ಯ, ಹಾಂ ಬಿಸ ರೊಟ್ಟಿ. ಬಿಸ ರೊಟ್ಟೆ ಮಾಡಕ್ ಕುಂತಾರ ನೋಡ್ರಿ ನಮ್ಮ ಅಕ್ಕ. ನಮ್ಮ ಮಮ್ಮಿಯಾರ ಅಲಸಂದಿ ಕಾಳು ಪಲ್ಯ ಮಾಡಕ್ ಕುಂತಾರ್ರಿ. ಇಲ್ಲಿ ರೈಸ್ ರೆಡಿ ಆಗೈತ್ರಿ. ಅಲ್ಲೇ ರೊಟ್ಟಿ ರೆಡಿ ಆಗ್ತದೆ ನೋಡ್ರಿ. ಆ ಥರ ನೆನೆ ಆಡೈತೆ. ತಡಿ ವಿಡಿಯೋ ಮಾಡ್ಬೇಕಲ್ಲ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ರೈಸ್ ಊಟ ಮಾಡ್ಬಿಡ ಅಂತ ಹೇಳ್ಯಾರ್ರಿ. ಹಂಗಾಗಿ ಮಧ್ಯಾಹ್ನದಾಗ ಉಪ್ಪಿಟ್ಟು ಮಾಡಿಕೊಟ್ಟಿದ್ನಿ. ಈಗ ರೊಟ್ಟಿ ರೆಡಿ ಆಗಕತ್ತವ. ರೊಟ್ಟಿ ಊಟ ಮಾಡ್ತಾರೆ ನೋಡ್ರಿ. ಅಲಸಂದಿ ಕಾಳು ಪಲ್ಯ ರೊಟ್ಟಿ ಸ್ವಲ್ಪ ರೈಸ್ ಮಾಡೈತ್ರಿ, ಭಾಳ ಮಾಡಿಲ್ಲ. ಬ್ಯಾಡ ಅಂತೇಳಿ ನಾನು ಮತ್ತೆ ಇಲ್ಲ ನೀವಾರ ಉಣ್ಣಂತ ನಮ್ಮ ಸಂಬಂಧ ಹಾಕ್ಬಿಡ್ತಾರೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ರೈಸ್ ಮಾಡಿವಿ ನೋಡ್ರಿ. ಒಂದು ಒಳ್ಳಿಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕ್ರಿ. ಊಟ ಮಾಡಿದ್ರೆ ಅಂತ ವಿಡಿಯೋ ಅವರೆಷ್ಟೋ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಷ್ಟು ಚಲೋ ನೋಡ್ರಿ. ಯಾಕಂತಂದ್ರೆ ಗುಳಿಗೆ ಭಾಳ ಕೊಟ್ಬಿಟ್ಟಾರೆ ಅವ್ರಿಗೆ. ಅದಕ್ಕೆ ಪುಟ್ಟ ಅಂತ ವರ್ಷ ಒಂದು ವರ್ಷ ನೀರು ಭಾಳ ಆಗ್ಯಾವ ಇದಕ್ಕೆ. ಭಾಳ ಆಗ್ಯಾವ? ಏನೇನೈತಿ ಹೇಳ್ಬಿಡ್ರಿ ಒಂದ್ಸಲ ಊಟ. ಅಲಸಂದಿ ಕಾಳು, ಶೇಂಗಾ ಪುಡಿ, ಚಟ್ನಿ, ಕಾಳು ಮೆಣಸಿನ್ಕಾಯಿ, ಮೆಂತ್ಯ ಪಲ್ಯ, ಉಳ್ಳಾಗಡ್ಡಿ ತಪ್ಪಲ, ಬಿಸ ರೊಟ್ಟಿ, ತುಪ್ಪ, ಶೇಂಗಾ ಪುಡಿ ಹಾಕ್ಯಾಳ ಸುಪ್ರಿ. ಇವತ್ತಿನ ಊಟ ಇದಾಕೈತಿ ನೋಡ್ರಿ. ನಮ್ಮದು ಹಳ್ಳಿ ಊಟ ರೀ ಫ್ರೆಂಡ್ಸ. ನಮ್ದು ರೊಟ್ಟಿ ಊಟ. ಏನೋ ತಪ್ಪು ತಿಳ್ಕೊಬೇಡ್ರಿ. ಇದೊಂದು ರೊಟ್ಟಿ ಹಪ್ಪ ಕಟ್ ಮಾಡಿ ಹಂಗೆ ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹೌದಿಲ್ರಿ? ಮೆಣಸಿನ್ಕಾಯಿ ಕರ್ದೀನಿ. ಅಲಸಂದಿ ಕಾಳು ಪಲ್ಯ ನೋಡ್ರಿ. ಇದು ನಡ್ಕ ಸುಪ್ರಿ ಸ್ವಾಮಿ ನೋಡ್ರಿ. ಪಲ್ಯ ಹೆಂಗೈತಿ? ಸೂಪರ್ ಆಗೈತಿ. ಚಲೋ ಆಗೈತಲ್ರಿ ಅಲಸಂದಿ ಕಾಳು? ಬಿಸಿ ರೊಟ್ಟಿ, ಅಲಸಂದಿ ಕಾಳು ಪಲ್ಯ ಮಸ್ತ್ ಊಟ ನೋಡ್ರಿ. ಮೆಣಸಿನ್ಕಾಯಿ ಕರ್ದೀನಿ ಒಂದೆರಡು. ಅಷ್ಟು ರೊಟ್ಟಿ ಮಾಡ್ಯಾವ ನೋಡ್ರಿ ನನ್ನ ಮಗಳು. ಕೈ ತಕ್ಕನಕತ್ತಾಳ. ಅಲ್ಲ ಅದನ್ನ ಹಂಗತ್ತರ ಹಾಕಿ ಇದನ್ನ ಮಾಡ್ಬಿಡ. ಅರ್ತೈತದ ಚುಚ್ಚಗ. ಏನು ಚುಪ್ಪ ಇಲ್ಲಿ ಕುಂತೈತ್ರಿ. ಇವ ಗುಂಡೆ ಸೆಟ್ಗಂದ ನೋಡ್ರಿ. ಗುಂಡೆ ಅದಕ್ಕೆ ಸೆಟ್ಗಂದಿ ಪುಟ್ಟ? ಯಾಕಪ್ಪಜ್ಜಿ ಬಾರು ಮಮ್ಮಿ ಬಾರು ಮಮ್ಮಿ ಬಾ. ಯಾಕಪ್ಪಜ್ಜಿ ಮನೆ ಬಿಟ್ಟಾಗ ಯಾಕೆ ಬಂದು ನಾ ಯಾಕೆ ಹೋಗಿ ನಿಮ್ಮ ಮನೆಗೆ ಬಂದೇನೆ? ಮತ್ತೆ ನಾ ಅಪ್ಪನ ಮನೆ ಇದ್ದೀನ. ನೀನ ಖಾಲಿ ಬಿದ್ದಿ ನೋಡು. ನಾನು ಮನ್ಯಾಗ ಇದ್ದೀನಿ. ಯಾರು ಪುಟ್ಟ ಖಾಲಿ ಬಿದ್ದ ನನಗೆ? ಖಾಲಿ ಪುಷಟೆ ನಮ್ಮ ಅಪ್ಪನ ಮನೆ ತಿನ್ಕೊಂತ ಬಿದ್ದ. ಇನ್ನು ನೋಡು ಊಟ ಮಾಡಿ ನೀವು ಸುಮ್ಮನೆ ಸುಪ್ರಿ. ತಾನ ಬಡಿತಾನೆ ಹಿಂದಗಡೆ ನಮ್ಮ ಆಗ್ತದೆ. ಇಲ್ಲಿ ರೈಸು, ಮೊಸರು, ತುಪ್ಪ ಎಲ್ಲ ಐತೆ ನೋಡ್ರಿ. ಬೈಲ್ ಬಿಡು ಹಂಗೇನು ಅಂತ ತುಪ್ಪ ಐತೆ ನೋಡ್ರಿ. ಈ ಚಮಚಲ್ಲಿ ಹಾಕಕ್ಕೆ ಬರಲ್ಲ ಅಂತಂದು ಮತ್ತೇನೊಂದು ದೊಡ್ಡ ಚಮಚ ಇಟ್ಟಾಳ್ರಿ ನನ್ನ ಮಗಳು. ಅಮ್ಮ ಸುಪ್ರು ರೇ ಊಟ ಆತ? ತಡಪ್ಪ ಕೆಂಬರಾಗತೈತಿ ನಾನು. ಗುಳಿಗೆ ತೋರ್ಸು. ಬಿಚ್ಚಬೇಡದ ಹಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ತೋರ್ಸು. ಹಾಂ ಹಂಗೆ ಬಾಡಿ ಹಿಂಗೆ ಹಿಡ್ಕ. ಹಾಂ
ಒಂದು ಅಲ್ಲೇ ಮಾಡೋ ಸೂಜಿನ 2 ಇಲ್ಲಿ ಮಾಡಿಸಿರುತ್ತೆ ಅದು ಹ್ಞೂ ಬುಧವಾರ ಒಂದು ಶುಕ್ರವಾರ ಹ್ಞೂ ಆಮೇಲೆ ಇವತ್ತು ಗುಳಿಗೆ ಒಂದು ಮಾಡಿಬಿಡು ಸುಪ್ರಿ. ಹ್ಞೂ ಒಂದು ತಿಂಗಳು ಗುಳಿಗೆ ಅಷ್ಟು ಮುಂಜಾನೆ ರಾತ್ರಿ ಬಾಬಾ ಕೈ ನಡಗತ್ತೇವ ನಾನು. ಒಂದು ತಿಂಗಳು ಗುಳಿಗೆ ಹೌದಾ? ಈಗ ಹೆಂಗೆ ಅನ್ಸಕತ್ತೈತ್ರಿ ನಿನಗೆ ಅದು? ಕಡಿಮೆ ಆಗೈತೆ ನೋವು ಹೌದಾ? ಕಮ್ಮಿ ಆಗೈತಿ. ಇವತ್ತು ತೋರಿಸಿ ಮುಂಜಾನೆ ಹ್ಞೂ ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗ್ಬೋದು ಅನ್ಸುತ್ತೆ. ಅಲ್ಲಿ ಲೆಕ್ಕ ನೋಡಿ ಕಡಿಮೆ ಆಗುತ್ತೆ. ಹ್ಞೂ ದವಾಖಾನೆ ರೀ ಸ್ವಲ್ಪ ಉಡ್ರು ಬರೋಲ್ಲ ನನ್ನ ಕೈ ನಡ್ಗಕತ್ತಿಬಿಟ್ಟವು. ಹೀಗೆಲ್ಲ ಅಲ್ಲಿ ಎಷ್ಟೊತ್ತಿಗೆ ಹೋದ್ರಿ ಎಷ್ಟೊತ್ತಿಗಿಲ್ಲ ಹೆಂಗ ಏನು ಅಷ್ಟು. 6 ಬಿಟ್ಟು ಮುಂಜಾನೆ ಟ್ರೈನ್ಗೆ ಇಲ್ಲಿ ಹೋದಾಗ 9 10 ಗಂಟೆ ಆಗ್ತದೆ. 11 ಗಂಟೆಗೆ ಚಲೋ ಆಯ್ತು ದವಾಖಾನೆ ಅದು. 11 ಗಂಟೆಗೆ ಚಲೋ ಆಯ್ತು. ಪಾಳೆ ಬರ್ಸಿದ್ವಿ. 9ನೇ ಪಾಳೆ ಬಂತೆ. 11 ಗಂಟೆಗೆ ಚಲೋ ಆಯ್ತು. 12 ಗಂಟೆಗೆ ಎಲ್ಲ ಕ್ಲೋಸ್ ಆಯ್ತು. ಒಳಗೆ ಹೋಗಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೊರಗೆ ಬರೋದ್ರಾಗ 12 ಗಂಟೆ ಆಯ್ತು. ಗುಳಿಗೆ ಕೊಟ್ಟರು ಒಂದು ತಿಂಗಳದ್ದು. ಒಂದು ಸೂಜಿ ಮಾಡೋದು. ಒಂದು ತಿಂಗಳದಾಗ ಕಡಿಮೆ ಆಗುತ್ತೆ ಅಂತ ಯಾರು ಡಾಕ್ಟ್ರು. ಆಸ್ಪತ್ರೆದು ಎಷ್ಟು ಖರ್ಚು ಬಂತು ಏನು ಹೆಂಗೆ ಏನಂತ ಮುಂದೆ ವೀಡಿಯೋದಾಗ ಹೇಳ್ತೀವಿ ರೀ. ಯಾಕಂತಂದ್ರೆ ಇದು ವೀಡಿಯೋ ದೊಡ್ಡದಾಗತ್ತೆ, ನಿಮಗೆ ನೋಡೋಕ್ಕೂ ಬೇಸರ ಆಗುತ್ತೆ. ಮುಂದೆ ವೀಡಿಯೋದಾಗ ಎಷ್ಟು ಸಾವಿರ ಖರ್ಚಾದವು, ಎಷ್ಟು ಸಾವಿರ ಖರ್ಚಾದವು ನಮ್ಮ ಯಜಮಾನ್ರ ಆಸ್ಪತ್ರೆಗೆ ಅಂತ ಮುಂದೆ ವೀಡಿಯೋದಾಗ ಹೇಳ್ತೀವಿ ರೀ. ಹೌದಲ್ಲ ರೀ? ಈಗ ಊಟ ಮಾಡಿ ಗುಳಿಗೆ ತಗೋಬೇಕು. ಊಟ ಎತ್ತರ ಮಾಡಿ ಕಾಲು ಆರಾಮಾದ್ರೆ ಸಾಕಾಗಿತ್ತದಿಲ್ಲ ರೀ. ಗದಗ್ನ್ಯಾರಂತ ಇಷ್ಟು ಚಂದ ಚಂದ ಕಮೆಂಟ್ ಹಾಕ್ಯಾರಪ್ಪ ಅಲ್ಲಿ. ಅಲ್ಲಿ ಯಾರು ಎಲ್ಲರೂ ವಿಡಿಯೋ ನೋಡ್ತಾರಂತ ಕಮೆಂಟ್ ಹಾಕ್ಯಾರ. ಭಾಳ ಖುಷಿ ಆಯ್ತು. ಹೌದಿಲ್ಲ ರೀ? ಜರ್ಮನ್ ಆಸ್ಪತ್ರೆಗೆ ಹೋದಂತ ಹೇಳ್ಯಾರ. ಜರ್ಮನ್ ಆಸ್ಪತ್ರೆಗೆ ಈ ಬಟ್ ಕಟ್ಟಾಗಿತ್ತು ನೋಡಿ. ಅವಾಗ ಅದು ಆಸ್ಪತ್ರೆಗೆ ಹೋಗಿದ್ವಿ. ಹೌದಾ? ಹಿಂಗೆ ಬೆಟಗೇರಿಯಾಗೆ. ಬೆಟಗೇರಿಯಾಗ ಐತದ ಜರ್ಮನ್ ಆಸ್ಪತ್ರೆ. ಅಲ್ಲಿ ಹೋಗಿದ್ವಿ. ಫುಲ್ ಹೇಳ್ಬಿಡ್ತಡಿ ಅದ್ರದ್ದು ಒಂದು ಕತೆ ಮಾಡೋಣ. ಹೌದಿಲ್ಲ? ಅಷ್ಟ ಏನಾದ್ರು ಶಾರ್ಟ್ಕಟ್ನಿಗೆ ಅಲ್ಲಿ ತೋರ್ಸ್ಕೊಂಬಂದಿದ್ರೇನ? ಕೈ ಬ್ಯಾಡ್ ನಿನ್ನ ಕೈತೆ ಯಾವತ್ತು ಹಿಂಗೆ ಹಿಡ್ಕ ನೀನು. ಅದು ಬಟ್ ಇಲ್ಲಲ್ರಿ ನಮ್ಮ ಯಜಮಾನ್ರದ್ದು. ಅದು ಹೆಂಗೆ ಹೋತು ಹೆಂಗಿಲ್ಲ ಆಲ್ರೆಡಿ ಹಿಂದಿಲ್ ವೀಡಿಯೋದಾಗ ಹೇಳಿವಿ. ಈಗ ಹೊಸಬ್ರು ಸಬ್ಸ್ಕ್ರೈಬರ್ ನೋಡ್ತಿರ್ತಾರಲ್ಲ, ಗೊತ್ತಿರಲ್ಲ ಅವ್ರಿಗೆ ಅದು ಹೆಂಗೆ ಎಷ್ಟು ತ್ರಾಸಾಯ್ತು ಎಷ್ಟಿಲ್ಲ ಅದನ್ನು ಹೆಂಗೆ ಅನ್ನೋದು ಅದ್ರದ್ದು ಒಂದು ವೀಡಿಯೋ ಮಾಡ್ತೀವಿ. ಹೌದಿಲ್ರಿ? ಅದನ್ನ ಕೇಳಿದ್ರಂತ ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ನೂ ಗಾಬ್ರೇಕರ್. ಹೌದಿಲ್ರಿ? ಭಾಳ ನೋವು ತೆಗೀತ್ರಿ. ನಮ್ಮ ಯಜಮಾನ್ರ ಕೈ ಈ ಥರ ಐತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಅವ್ರಿಗೊಂದು ಕಡೆ ಒಂದು ಬಟ್ಟೆ ಇಲ್ರಿ. ಈ ಬಟ್ಟೆ ಐತಲ್ರಿ, ಇದು ಇಲ್ರಿ. ನಮ್ಗೆ ಐತಲ್ಲ, ನಮಗೆ ಬಟ್ಟೆ ಐತಲ್ಲ, ಅವ್ರಿಗಿಲ್ಲ. ತೋರಿಸ್ರಿ. ಅವ್ರಿಗೆ ಚಟ್ನಿ ಕಟ್ಟಕ್ಕೆ ಬರೋಗಿಲ್ರಿ. ಈ ಥರ ಏನಾರು ಗಂಟಾಗಿ ಕಟ್ಟಕ್ಕೆ ಬರಲ್ರಿ. ಪಡ್ಡೆಲ್ಲ ಕಟ್ತಾರೆ. ಪಡ್ಡು ದೋಸೆ ಈ ಥರದ್ವೆಲ್ಲ ಹಳೆ ಕಟ್ತಾರೆ ರೀ. ಚಟ್ನಿ ಕಟ್ಟಕ್ಕೆ ಬರಂಗಿಲ್ಲ ಅವ್ರಿಗೆ. ಒಟ್ಟಕ್ಕೆ ಗಂಟು ಬಿಚ್ಚಕ್ಕೆ ಬರಲ್ಲ, ಕಟ್ಟಕ್ಕೆ ಬರಲ್ಲ. ಆಗಲೇ ಸೌಮ್ಯ ಅವನ್ನೆಲ್ಲ ಬಿಚ್ಚಿ ನೋಡಿ ಹೇಳ್ರಿ, ಸ್ವಲ್ಪ ಲೂಸ್ ಐತಲ್ಲ ಹಂಗಾಗಿ ಅವ್ರು ಬಿಚ್ಚಾಕತ್ಯಾರ. ಅವನ್ನೆಲ್ಲ ಓದಿದ್ಲ ಆಕಿ ಏನೇನು ಅಂತ. ಬಡವ್ರು ಬಾಳೆ ಹಿಂಗೆ ಥರ ಐತೆ ನೋಡು. ಹೌದಿಲ್ರಿ? 3 ದಿವಸ ಆಗಿಂದ ಅವ್ನು ಚಾಲು ಮಾಡ್ಬೇಕು. ತಗೋರಪ್ಪ, ಹೊಟ್ಟೆ ತುಂಬ ಊಟ ಮಾಡ್ರಿ. ಇವತ್ತು ಕಾಲ ಸ್ವಲ್ಪ ಆರಾಮಾಗೈತೆ ಅಲ್ರಿ ನಮ್ಮ ಯಜಮಾನ್ರಿಗೆ. ಮನೆ ತುಂಬ ಓಡಾಡಕತ್ಬಿಟ್ರ. ಅದು ಅಲ್ಲ ರೀ ಡಾಕ್ಟ್ರ್ ಮತ್ತೆ ಏನು ಹೇಳ್ಯಾರ ಕೆಲಸದ ಬಗ್ಗೆ? ಅದನ್ನ ಇಷ್ಟು ಹೇಳ. ಸ್ವಲ್ಪ ವಜನ್ ಎತ್ತಬೇಡ ಅಂತ ಅಡ್ಡಾಡಿ ನಡೆಸಿದ್ದೆ.
ಸ್ವಲ್ಪ ವಜನ್ ಸ್ವಲ್ಪ ದಿವಸ ಎತ್ ಮಾಡಂತೆ ನಾನು ಸರ ಅಂತ ಹೇಳಿದ್ರು. ಸ್ವಲ್ಪ ಗುಣ ಗುಣ ಅಲ್ಲ ಭಾಳ ಗುಣ ಸ್ವಲ್ಪ ಅಲ್ಲ. ನಿನ್ನೆ ಮುಖ ಸಪ್ಪಗ ಮುಖ ಸಪ್ಪು ಮಾಡಿಬಿಟ್ಟಿದ್ರಿ ನಮ್ಮ ಯಜಮಾನ್ರು. ಅದು ಕಳೆದೈತೆ ನೋಡಿ ಮುಗಿಸೋದು ಅಲ್ಲ ರೀ, ದೇವ್ರ ಪುಣ್ಯದಿಂದ ಸಾಯಿಬಾಬನ ಪುಣ್ಯಲಿದ್ದ ಆರಾಮ ಆದ್ರೆ ಸಾಕಾಗೈತ್ರಿ. ಅಲ್ಲ ರೀ, ಒಬ್ಬರು ಕಮೆಂಟ್ ಹಾಕ್ಯಾರ, ಅವರು ಏನು ಸಂಬಂಧ ಬಮ್ಮ ಇಲ್ಲಿ ಅಲ್ಲ ಅಪ್ಪಾಜಿ ತಪ್ಪ ಹೇಳಮ್ಮ, ಆಕೆ ಓದ್ಯಾಳ ಹೇಳ. ಇನ್ನಾಕ ಅದು ನೋವು ಎಲ್ಲರಿಗೂ ಇರ್ತಂತ, ಅದನ್ನ ಅದಕ್ಕೆ ನೀವು ಹೇಳ್ಕೊಂತೀರಿ ಮಮ್ಮೇನ ಹೊರಗ ದುಡಿಯಕ್ ಹೋಗ್ಬೇಕಂತ ಕೂತ್ಕೊಂಡರೆ ಕುಡಿಕೆವನ್ನು ಸಾಲಾಗಲ್ಲ ಅಂತ ಹೊರಗೆ ದುಡಿಯಕ್ಕೆ ಹೋಗ್ಬೇಕಂತ. ಮತ್ತು ಅವರು ಅವ್ರ ಮನ್ಯಾಗ ಆರಾಮಿದ್ದಿಲ್ಲಂತ, ಎಷ್ಟೋ ಲಕ್ಷ ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ಯಾರಂತ. ಅಲ್ಲ ಅವರು ಅದನ್ನ ಕೆಟ್ಟದಾಗಿ ಕಳ್ಸ್ಯಾರ, ಏನು ಮಾಡ್ಯಾರ ಒಟ್ಟು ಗೊತ್ತಿಲ್ಲ. ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ರಿ, ಅಂದ್ರೆ ಬೇಜಾರಾಗಿಲ್ಲ ಆ ಕಮೆಂಟಿಗೆ. ನೋಡ್ರಿ, ನಾನು ಹೊರ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ನೀವು ಹೊಸಬ್ರು ಅನ್ಸತ್ತೆ ನಮಗೆ ಸಬ್ಸ್ಕ್ರೈಬರ್ಸ್. ನಮ್ಮ ಮನ್ಯಾಗ ಏನು ಹೆಂಗೈತಿ ಹೆಂಗಿಲ್ಲ, ನಾನು ಏನು ಮಾಡಾಕತ್ತೀನಿ, ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ, ಹೆಂಗೈತಿ ಅನ್ನೋದನ್ನು ಫುಲ್ ವೀಡಿಯೋ ಹಿಂದಲ್ ವೀಡಿಯೋ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ಈಗ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ, ಹೌದಿಲ್ರಿ? ಈಗಿನ ವೀಡಿಯೋ ನೋಡಿದ್ರೆ ಗೊತ್ತಾಗಲ್ಲ. ಆದ್ರೆ ನೀವು ಸಾಲಿ ಕಲ್ತಿರ್ಬೋದು, ಕಲ್ಲೇನು ಏನು ಕೆಲಸ ಮಾಡ್ತೀರ ನನಗೆ ಗೊತ್ತಿಲ್ಲ, ಬೇಕಾದ್ರೆ ಕಮೆಂಟ್ ಹಾಕ್ರಿ, ನಾವು ಓದ್ನ ನೀವೇನು ಕೆಲಸ ಮಾಡ್ತೀರ. ನಾ ದುಡಿಯೋದು ಒಂದಿನಕ್ಕೆ 100-200 ರೂಪಾಯಿ ದುಡಿಬೋದು, ಆದ್ರೆ ನೀವು ಸಾವಿರಾನುಗಟ್ಲೆ ದುಡಿಬೋದು. ಹೊರಗೆ ಹೋಗಿ ಕೆಲಸ ಮಾಡೋಕೆ ಈಗ ನನಗೆ ಆಗಂಗಿಲ್ಲ ರೀ. ಮೇನ್ ನನ್ನ ಆರೋಗ್ಯ ಸರಿ ಇಲ್ಲ, ಒಂದನೇದ್ದು. ಎರಡನೇದ್ದು ಮಕ್ಕಳು ಮರಿ ಗಂಡ ಎಲ್ಲ ಬಿಟ್ಟು ನಾನು ಹೊರಗೆ ಕೆಲ್ಸಕ್ಕೆ ಹೋಗೋದಾಗಲ್ಲ. ಇಲ್ಲಿ ಮುಂಜಾನೆ 9 ಗಂಟೆಗೆ ಹೋಗಿ ಸಂಜೆ ಮುಂದೆ 7 ಗಂಟೆಗೆ ಬರೋದು ಕೆಲ್ಸಕ್ಕೆ ಹೋಗಿ, ಇಲ್ಲೇ ಕುಷ್ಟಗಿಯಾಗ. ಈಗ ಅವ್ರಿಗೆ ಊಟ ನೀರು ಜಳಕ ಬಟ್ಟೆ ಮತ್ತು ನಾನು ಹೋಟ್ಲು ಬಿಸ್ನೆಸ್ ಯೂಟ್ಯೂಬು ಇದ್ರಾಗ ಇಷ್ಟರ ಮತ್ತು ನಂದು ಆರೋಗ್ಯ ಸಮಸ್ಯೆ ಇಷ್ಟೈತೆ ನೋಡ್ರಿ. ನೀವೇನು ಕೆಲಸ ಮಾಡ್ತೀರಿ ನನಗೆ ಕಮೆಂಟ್ ಹಾಕ್ರಿ, ಭಾಳ ಖುಷಿ ಆಗುತ್ತೆ. ನಾನು ಹೌದಿಲ್ಲ ಇವ್ರು ಈ ಕೆಲಸ ಮಾಡಾಕತ್ತಾರ ನೋಡಂತ ಹಂಗೆ. ಇನ್ನು ಇದು ಅಲ್ದ ನಮ್ಮ ಮನ್ಯಾಗ ನಾ ಕುಂತ್ಕೊಂಡು ಏನಾರ ಮಾಡುವಂಥ ಕೆಲಸ ಇದ್ರೂ ನನಗೆ ಕಮೆಂಟ್ ಹಾಕ್ರಿ, ನೀವು ಇಂಥ ಕೆಲಸ ಮಾಡ್ರಿ ಆಂಟಿ, ನೀವು ಈ ಥರ ಮಾಡ್ರಿ ಅಂತ ನನಗೆ ಅದನ್ನು ಹೇಳ್ರಿ, ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಒಟ್ಟು ನನಗೆ ಮನ್ಯಾಗ ಆಗಿರ್ಬೇಕು, ಹೊರಗೆ ಹೋಗಿ ನಾವು ಕೆಲಸ ಮಾಡೋಕ್ಕಾಗಲ್ರಿ. ಆಗಂಗಿಲ್ಲ. ಈಗ ಹೇಳಿನ ನಾನು, ಮತ್ತೆ ಒಳ್ಳೆ ಹೇಳೋದು ಬೇಡ, ಅದೊಂದು ಪ್ರಾಬ್ಲಮ್ಮು. ಇಲ್ಲೇ ನಮ್ಮ ಮನ್ಯಾಗ ಕುಂತ್ಕೊಂಡು ಈಗ ಹೋಟ್ಲು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ, ಅದು ಸಣ್ಣಗೆ ನಡ್ಯಕತ್ತೈತಿ. ರೊಟ್ಟಿ ಮಾಡ್ತೀನಿ, ಅದು ನಡ್ಯಕತ್ತೈತಿ. ಅದನ್ನು ಬಿಟ್ಟು ಇನ್ನೂ ಯಾವುದೈತಿ ಮನ್ಯಾಗ ಕುಂತ್ಕೊಂಡು ನಾನು ಕೆಲಸ ಮಾಡುವಂಥದ್ದು ಅದನ್ನು ಹೇಳ್ರಿ, ಅದನ್ನು ಮಾಡ್ತೀನಿ, ಹೌದಿಲ್ರಿ? ಬಾಯ್. ಎಂಡ್ ಮಾಡು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗೆಲ್ಲ ಯಾರು ಮಾಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀವಿ, ಸಪೋರ್ಟ್ ಮಾಡಿರಿ. ಬಾಯ್. ತಡಿ